ಅರ್ಬನ್ ಇಂಡಿಯಾ ಮಿನಿಸ್ಟ್ರೀಸ್ನವರು ಪ್ರಸ್ತುತಪಡಿಸುತ್ತಿರುವ 40 ದಿನಗಳ ಧ್ಯಾನ ಸುರುಳಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ 40 ದಿನಗಳ ಧ್ಯಾನಗಳು ಡಾಕ್ಟರ್ ಪಿ.ಸಿ. ಮ್ಯಾಥ್ಯೂ ಮತ್ತು ಶ್ರೀಮತಿ ಸಿಬಿ ಮ್ಯಾಥ್ಯೂ ಅವರು ರಚಿಸಿದ ಧ್ಯಾನಗಳಾಗಿವೆ. ದಿನ 12 ವಿಧೇಯತೆ. ಯೇಸು ಪರಲೋಕದಲ್ಲಿರುವ ತನ್ನ ತಂದೆಗೆ ವಿಧೇಯನಾಗಿದ್ದನು. ಅವನು ತನ್ನ ತಂದೆಯ ಮಾತನ್ನು ನಿರಂತರವಾಗಿ ಕೇಳುತ್ತಿದ್ದನು ಮತ್ತು ಹೇಳಿದ್ದೆಲ್ಲವನ್ನೂ ಮಾಡಿದನು. ನಮ್ಮೆಲ್ಲರ ಜೀವಿತಾವಧಿಯಲ್ಲಿ ದೇವರ ವಾಕ್ಯದ ಪ್ರಾಥಮಿಕ ಒತ್ತು ದೇವರಿಗೆ ವಿಧೇಯರಾಗುವುದು. ನಮ್ಮ ವಿಧೇಯತೆಯ ಬಗ್ಗೆ ದೇವರು ಏಕೆ ಒತ್ತಾಯಿಸುತ್ತಾನೆ? ದೇವರ ಎಲ್ಲಾ ಅಪ್ಪಣೆಗಳು ಮತ್ತು ಆಜ್ಞೆಗಳು ಆತನ ಬುದ್ಧಿವಂತಿಕೆಯನ್ನು ಪ್ರತಿಬಿಂಬಿಸುತ್ತವೆ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ಯಾವ ಸಂಗತಿಯಾದರೂ ಉಪಯುಕ್ತ, ಸುರಕ್ಷಿತ ಮತ್ತು ಸಾಧಕವಾಗಲು ಅದರ ಸುತ್ತಲೂ ನಿರ್ದಿಷ್ಟ ನಿಯಮಗಳಿವೆ. ಕೆಲವು ನಿಯಮಗಳು ಪ್ರಕೃತಿಯಲ್ಲಿ ಅಂತರ್ಗತವಾಗಿವೆ, ಕೆಲವು ಉತ್ತಮ ಕಾರ್ಯ ನಿರ್ವಹಣೆಗಾಗಿ ನಮ್ಮ ಮೇಲೆ ಅವಲಂಬಿತವಾಗಿವೆ. ನನ್ನ ಮೊಬೈಲ್ ಫೋನ್ ಕಾರ್ಯನಿರ್ವಹಿಸುತ್ತದೆ ಏಕೆಂದರೆ ಅದು ಮನುಷ್ಯ ರಚಿಸಿದ ಸಾಫ್ಟ್ವೇರ್ಗೆ ವಿಧೇಯವಾಗಿದೆ. ನನ್ನ ಫೋನು ಸಾಫ್ಟ್ವೇರ್ ಅನ್ನ ಅನುಸರಿಸದಿರಲು ನಿರ್ಧರಿಸಿದರೆ ಅದು ಯಾವ ಉಪಯೋಗಕ್ಕೂ ಬಾರದು. ಮಾನವ ನಿರ್ಮಿತ ಡಿಜಿಟಲ್ ಸಾಧನದ ಬಗ್ಗೆ ಹೇಳುವುದಾದರೆ ಅದರ ಪ್ರೋಗ್ರಾಮಿಂಗ್ ಅನ್ನು ಪಾಲಿಸುವುದನ್ನು ಬಿಟ್ಟರೆ ಬೇರೆ ಆಯ್ಕೆ ಅದಕ್ಕಿಲ್ಲ. ಡಿಜಿಟಲ್ ವಸ್ತುಗಳಂತಲ್ಲದೆ ಮಾನವರು ದೇವರ ಪ್ರತಿರೂಪದಲ್ಲಿ ರಚಿಸಲ್ಪಟ್ಟಿದ್ದಾರೆ. ದೇವರು ನಮ್ಮನ್ನು ಪ್ರೋಗ್ರಾಂ ಮಾಡಲಿಲ್ಲ ಅಥವಾ ಆಟೋ ರನ್ ಮಾಡುವ ಸಾಫ್ಟ್ವೇರ್ ಅನ್ನ ಸ್ಥಾಪಿಸಲಿಲ್ಲ. ಬದಲಾಗಿ ಅವರು ಸ್ವಾತಂತ್ರ್ಯವನ್ನ ಅನುಮತಿಸಿದರು. ನಮ್ಮ ಸೃಷ್ಟಿಕರ್ತನಾದ ದೇವರ ವಿರುದ್ಧ ದಂಗೆ ಎದ್ದಲು ನಾವು ಬಳಸಬಹುದಾದ ಸ್ವಾತಂತ್ರ್ಯ ಇದು. ನಾವು ಪಾಲಿಸುವ ಅಥವಾ ಅವಿಧೇಯರಾಗುವ ಆಯ್ಕೆ ನಮಗೇ ಕೊಡಲಾಗಿದೆ. ದೇವರಿಗೆ ವಿಧೇಯರಾಗುವುದು ಎಂದರೆ ದೇವರು ನಮ್ಮನ್ನು ಸೃಷ್ಟಿಸಿದ ಸಾಮರ್ಥ್ಯ ಮತ್ತು ಉದ್ದೇಶಗಳ ಪೂರ್ಣತೆಯನ್ನು ಅನುಭವಿಸುವುದು. ಶಿಲುಬೆಯ ಮೇಲೆ ಸಾಯುವವರೆಗೂ ಯೇಸು ತನ್ನ ತಂದೆಗೆ ವಿಧೇಯನಾದನು. ಮಾನವ ಕುಲಕ್ಕೆ ರಕ್ಷಣೆಯನ್ನು ತರುವುದಕ್ಕಾಗಿ ಯೇಸು ತನ್ನ ಸ್ವಪ್ರಾಣವನ್ನು ಕೊಡುವಷ್ಟರವರೆಗೆ ವಿಧೇಯನಾದನು. ಯೇಸುವಿನ ಸಂಪೂರ್ಣ ವಿಧೇಯತೆಯು ತಂದೆಯಾದ ದೇವರು ಅವನನ್ನು ಹೆಚ್ಚಿನ ಎತ್ತರಕ್ಕೆ ಏರಿಸುವಂತೆ ಮಾಡಿತು ಎಂದು ಬೈಬಲ್ ದಾಖಲಿಸುತ್ತದೆ. ಆತನು ಈ ಲೋಕಕ್ಕೆ ನ್ಯಾಯ ನಿರ್ಣಯಿಸುತ್ತಾನೆ ಮತ್ತು ಆತನ ಹೆಸರನ್ನು ಎಲ್ಲ ನಾಮಗಳಿಗಿಂತ ಹೆಚ್ಚಿನ ನಾಮವಾಗಿ ಮಾಡಲ್ಪಟ್ಟಿದೆ. ಫಿಲಿಪ್ಪಿ 2ನೇ ಅಧ್ಯಾಯ 9-11 ದೇವರಿಗೆ ವಿಧೇಯತೆ ಕೆಲವೊಮ್ಮೆ ಕಷ್ಟ ಮತ್ತು ಬೆಲೆ ಬಾಳುವುದಾದರೂ ಕೊನೆಯಲ್ಲಿ ಯಾವಾಗಲೂ ಆಶೀರ್ವಾದವನ್ನು ಕೊಡುವಂಥದ್ದು. ನಮ್ಮ ವಿಧೇಯತೆಯು ದೇವರಿಗೆ ಉಪಕಾರ ಮಾಡಿದ ಹಾಗಲ್ಲ, ಅವರ ಯೋಜನೆಗಳು ಮತ್ತು ಆಶೀರ್ವಾದಗಳ ಪೂರ್ಣತೆಯನ್ನು ಆನಂದಿಸಲು ಅದು ನಮಗೆ ಒಂದು ಉಪಕಾರವಾಗಿದೆ. ವಿಧೇಯತೆಯಲ್ಲಿ ಯೇಸುವಿನಂತೆ ಆಗುವುದು ಕಠಿಣವಾದ ಕರೆ. ಆದರೆ ಸಾಯುವವರೆಗೂ ತನ್ನ ತಂದೆಗೆ ವಿಧೇಯನಾದವನು ಆತನ ಆತ್ಮನ ಮೂಲಕ ನಮಗೆ ಸಹಾಯ ಮಾಡುವುದಾಗಿ ವಾಗ್ದಾನ ಮಾಡಿದ್ದಾನೆ. ಪ್ರಾರ್ಥಿಸೋಣ. ಕರ್ತನಾದ ಯೇಸುವೆ, ನೀನು ನಿನ್ನ ತಂದೆಗೆ ತೋರಿದ ವಿಧೇಯತೆಯ ಮಾರ್ಗದಲ್ಲಿ ನನ್ನನ್ನು ನಿನ್ನಂತೆ ಮಾಡು. ನಿನ್ನ ಆಜ್ಞೆಗಳನ್ನು ಪಾಲಿಸುವಲ್ಲಿ ನಾನು ಪದೇ ಪದೇ ವಿಫಲನಾಗಿದ್ದೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸು. ನಿನ್ನ ಆಜ್ಞೆಗಳನ್ನು ತಿಳಿದುಕೊಳ್ಳಲು ಮತ್ತು ನಿನಗೆ ವಿಧೇಯನಾಗಲು ನನಗೆ ಸಹಾಯ ಮಾಡು. ಇದರಿಂದ ನಾನು ನನ್ನ ಜೀವನ ಮತ್ತು ನನ್ನ ಕುಟುಂಬಕ್ಕಾಗಿ ನಿನ್ನ ಯೋಜನೆಗಳನ್ನು ಸಾಧಿಸಬಹುದು. ಯೇಸುವಿನ ನಾಮದಲ್ಲಿ ಆಮೆನ್. ಈ ಧ್ಯಾನಗಳು ನಿಮಗೆ ಆಶೀರ್ವಾದವಾಗಿವೆ ಎಂದು ನಂಬುತ್ತೇವೆ. ಇದನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರಿಗೂ ಸಹ ಕಳುಹಿಸಿರಿ. ಆತನಂತೆ ಆಗುವುದು, ಆತನ ಜೊತೆ ಇರುವುದು, ಆತನಿಗೋಸ್ಕರ ಇರುವುದು ಎಂಬ ಧ್ಯಾನ ಸುರುಳಿಗಳು ಇಂಗ್ಲಿಷ್ನಲ್ಲಿ ಲಭ್ಯವಿದೆ. ಅದನ್ನು urbanindia.org ಯಲ್ಲಿ ನೀವು ಕೊಳ್ಳಬಹುದು.